ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದಿನ ಗಣರಾಜ್ಯೋತ್ಸವದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಇಷ್ಟಪಡುತ್ತೇನೆ. ಆ ಮಾತುಗಳು ನಿಮಗೆ ಇಷ್ಟವಾಗುತ್ತವೆಂದು ಭಾವಿಸುತ್ತೇನೆ. ಉತ್ತರದಲ್ಲಿ ತುಂಗ ಹಿಮವಂತ, ದಕ್ಷಿಣದಲ್ಲಿ ಅಗಾಧ ಶರದಿ, ತಾಯಿಯ ಶಿರದಲ್ಲಿ ಸದಾ ಹಿಮವರ್ಷ, ತಾಯಿಯ ಚರಣದಲ್ಲಿ ನೀಲ ಸಿಂಧುವಿನ ಜಲಸ್ಪರ್ಶ. ಒಂದೆಡೆ ದಟ್ಟ ಕಾಡು, ಇನ್ನೊಂದೆಡೆ ವಿಶಾಲ ನದಿ ಬಯಲು, ಒಂದೆಡೆ ಬಣಗುಡುವ ಮರುಭೂಮಿ, ಇನ್ನೊಂದೆಡೆ ಧುಮಿಸಿ ಧುಮ್ಮಿಕ್ಕುವ ಜಲದೇವಿ. ಎತ್ತ ನೋಡಿದರತ್ತ ಸುಂದರವಾದ ಹಚ್ಚ ಹಸಿರಿನ ಲೋಕ, ಬೆಟ್ಟ ಗುಡ್ಡೆಗಳ ಸಾಲು ಸಾಲು. ದೇಶದೊಳಗೆ ಹಲವಾರು ಜಾತಿ, ಆದರೂ ನಾವೆಲ್ಲ ಒಂದೇ ಎಂಬುವ ನೀತಿ. ಭವ್ಯ ಪರಂಪರೆ ಮತ್ತು ಸಂಸ್ಕೃತಿ, ಅದುವೇ ನನ್ನ ಭವ್ಯ ಭಾರತ. ಜನವರಿ 26 ಭಾರತೀಯರ ಪಾಲಿಗೆ ಮಹತ್ವ ದಿನ, ಭಾರತದ ಹೆಮ್ಮೆಯ ದಿನವೂ ಹೌದು. ದೇಶ ಸ್ವಾತಂತ್ರ್ಯ ಗಳಿಸಿದ ಬಳಿಕ ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನವಿದು. ಈ ದಿನವನ್ನು ಇಡೀ ದೇಶ ಗಣರಾಜ್ಯೋತ್ಸವ ಎಂದು ಸಂಭ್ರಮದಿಂದ ಆಚರಿಸುತ್ತಿದೆ. ಇಂದಿನ ಸ್ವತಂತ್ರ ಭಾರತಕ್ಕಾಗಿ ಅಂದು ಅದೆಷ್ಟೋ ಮಹನೀಯರು ತಮ್ಮ ಬದುಕನ್ನೇ ತ್ಯಾಗ ಮಾಡಿದ್ದರು. ಜನರಲ್ಲಿ ದೇಶ ಪ್ರೇಮದ ಕಿಚ್ಚನ್ನು ಜಾಗೃತಗೊಳಿಸಿದರು. ಭವಿಷ್ಯದ ಪೀಳಿಗೆ ಸುಖಕ್ಕಾಗಿ ತಮ್ಮ ಜೀವನದ ಖುಷಿಯನ್ನೇ ಮರೆತು ಹೋರಾಟದ ಕಣಕ್ಕೆ ಧುಮುಕಿ ಬ್ರಿಟಿಷ್ ಆಡಳಿತದಿಂದ ಸಂಕಷ್ಟ ಎದುರಿಸಿದ್ದರು. ಆದರೂ ಎದೆಗುಂದದವರು ಹೋರಾಟ ನಡೆಸಿದ ಫಲವಾಗಿ ಭಾರತ ಇಂದು ಸ್ವತಂತ್ರವಾಗಿದೆ. ಸ್ವತಂತ್ರದ ಖುಷಿಯ ಬಳಿಕ ರಾಷ್ಟ್ರ ಸಂಭ್ರಮಿಸಿದ ಕ್ಷಣವೆಂದರೆ ಅದು 1950 ಜನವರಿ 26 ಸಂವಿಧಾನದ ದಿನ. ಸಂವಿಧಾನ ಎಂದರೆ ಬರೀ ಹೊತ್ತಿಗೆ ಅಲ್ಲ, ಭಾರತದ ಪಾಲಿಗೆ ಪವಿತ್ರ ಗ್ರಂಥ. ಒಬ್ಬ ಹಿಂದುವಿಗೆ ಭಗವದ್ಗೀತೆ ಎಷ್ಟು ಶ್ರೇಷ್ಠವೋ, ಒಬ್ಬ ಮುಸಲ್ಮಾನನಿಗೆ ಕುರಾನ್ ಎಷ್ಟು ಶ್ರೇಷ್ಠವೋ, ಒಬ್ಬ ಕ್ರಿಶ್ಚಿಯನ್ನಿಗೆ ಬೈಬಲ್ ಎಷ್ಟು ಶ್ರೇಷ್ಠವೋ, ಹಾಗೆ ಪ್ರತಿಯೊಬ್ಬ ಭಾರತೀಯನಿಗೂ ಸಂವಿಧಾನ ಎಂದರೆ ಅತಿ ಶ್ರೇಷ್ಠ ಗ್ರಂಥ. ಈ ಗ್ರಂಥ ಅಧಿಕೃತವಾಗಿ ಜಾರಿಗೆ ಬಂದ ದಿನ. ಈ ದಿನ ಎಲ್ಲ ಭಾರತೀಯರಿಗೆ ಹಬ್ಬವಾಗಿತ್ತು. ಈ ಹಬ್ಬ ಕೇವಲ ಸಂವಿಧಾನದ ಸವಿನೆನಪಿಗೆ ಮಾತ್ರ ಸೀಮಿತವಾಗಿರದೆ ನಮ್ಮ ಭಾರತದ ಅಖಂಡತೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿಯನ್ನು ಎಲ್ಲರಿಗೂ ತಿಳಿಸುವುದಕ್ಕಾಗಿ. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನನ್ನದು. ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳು, ಹಲವಾರು ಪ್ರಾಂತ್ಯಗಳು, ಹಲವಾರು ಧರ್ಮಗಳ ವಿಭಿನ್ನತೆಗಳಿದ್ದರೂ ನಾವೆಲ್ಲ ಒಂದಾಗಿ ಬಾಳಿ ಏಕತೆ ಮತ್ತು ಅಖಂಡತೆಗೆ ಮಾದರಿಯಾಗೋಣ. ಮತ್ತೊಮ್ಮೆ ಭವ್ಯ ಭಾರತದ ಶಪಥಗೈಯೋಣ.